ಕರ್ನಾಟಕದಲ್ಲಿ ಕೊರೋನಾ ಭೀತಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬೆಳಗ್ಗೆ 10 ಗಂಟೆಗೆ ಇವತ್ತು ಕೇಂದ್ರ ಆರೋಗ್ಯ ಇಲಾಖೆಯ ಜೊತೆ ಸಭೆ ನಡೆಯುತ್ತೆ. ನಾಳೆ ಸಿಎಂ ನೇತೃತ್ವದಲ್ಲೇ ಮತ್ತೊಂದು ಹೈ ವೋಲ್ಟೇಜ್ ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಆರೋಗ್ಯ ಸಚಿವರು, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು, ಆರೋಗ್ಯ ಇಲಾಖೆಯ ಹಿರಿಯ ಸದಸ್ಯರ ಜೊತೆ ಮುಖ್ಯಮಂತ್ರಿಗಳು ತುರ್ತು ಸಭೆಯನ್ನು ಕರೆದಿದ್ದಾರೆ. ಕರ್ನಾಟಕದ ಕೊರೋನಾ ಪರಿಸ್ಥಿತಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಮುಖ್ಯಮಂತ್ರಿಗಳು. ಯಾಕೆ ಅಂತಂದರೆ ತುರ್ತಾಗಿ ಕರೆದಿರ್ತಕ್ಕಂಥದ್ದು. ಇವತ್ತಾಗಲೇ 21 ನಾಳೆ ಡೇಟು, 25ನೇ ತಾರೀಕೆ ಕ್ರಿಸ್ಮಸ್ ಇರ್ತಕ್ಕಂಥದ್ದು. ಸೊ ಇವರು ಆದೇಶ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಆಗಬೇಕಲ್ಲ, ಟೈಮ್ ಬೇಕಲ್ಲ. ಹಾಗಾಗಿ ನಾಳೆ ತುರ್ತು ಸಭೆಯನ್ನು ಕರೆದಿದ್ದಾರೆ. ಇವತ್ತು ಏನು ಕೇಂದ್ರದಿಂದ ಗೈಡ್ಲೈನ್ಸ್ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಅದರ ಜೊತೆಗೆ ಇನ್ನೇನಾದರೂ ಎಕ್ಸ್ಟ್ರಾ ಕೆಲವು ಪರ್ಟಿಕ್ಯುಲರ್ ಭಾಗಗಳಲ್ಲಿ, ಈಗ ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್, ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ, ಅಲ್ಲಿ ಏನಾದರೂ ಮಾಡಬೇಕಾ, ಈ ರೀತಿಯಾದಂತಹ ಕೆಲವೊಂದು ಸಭೆಗಳು ಇದೆಲ್ಲವೂ ಕೂಡ ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತೆ. ಈಗ ಇರುವಂಥದ್ದು ಏನು, ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ತಯಾರಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಜನರ ಮಧ್ಯದಲ್ಲಿ ಎಲ್ಲ ಅರಿವು ಜಾಗೃತಿ ಎಲ್ಲ ಇರಬೇಕು ಅಂತ ಹೇಳಿದ್ದೀವಿ. ಮೀಟಿಂಗ್ ಆದ ನಂತರ ಮುಂದೆ ಏನೇನು ತೀರ್ಮಾನಗಳು ತಗೊಳ್ಬೇಕು, ಮುಖ್ಯಮಂತ್ರಿಯವರು ಕೂಡ ಅವ್ರ ಜೊತೆ ಅವರು ಕೂಡ ಒಂದು ಈ ವಿಚಾರದಲ್ಲಿ ಖಂಡಿತವಾಗಿಯೂ ಈಗ ಅವರು ಮಾತನಾಡಿದ್ದಾರೆ.